ಹೌದಾ? ಎಲ್ಲಿಗೆ ಚೆಲ್ವಿ? ಅದೇ ಅಕ್ಕ, ನಾವು ಅಂಗಡಿನ ಸ್ವಲ್ಪ ದೊಡ್ಡದ್ ಮಾಡ್ಬೇಕು ಅಂತ ಬೇರೆ ಅಂಗಡಿ ನೋಡ್ತಿದ್ವಲ್ಲ, ಅಂಗಡಿ ಸಿಕ್ಕೈತೆ. ಟೋಕನ್ ಅಡ್ವಾನ್ಸ್ ಕೊಟ್ಟಿದೀವಿ. ಅದು ಮಾರ್ಕೆಟ್ಗೆ ಹತ್ರ ಬೇರೆ ಐತೆ. ಆಮೇಲೆ ಸ್ವಲ್ಪ ದೊಡ್ಡದಾಗಿದೆ ಜಾಗ. ಅಲ್ಲೇ ಹೂ ಕಟ್ಬೋದು, ಆರ ಮಾಡ್ಬೋದು. ನೀವೆಲ್ರೂ ಒಂದ್ಸತಿ ಬಂದ್ ನೋಡಿದ್ರೆ ಇನ್ ಮಿಕ್ಕಿರೋ ದುಡ್ಡು ಕೊಟ್ಬಿಡ್ಬೋದು. ಚೆಲ್ವಿ, ವ್ಯಾಪಾರ ಮಾಡಬೇಕಾಗಿರೋದು ನೀವು. ಸುತ್ತಮುತ್ತ ಎಲ್ಲ ಚೆನ್ನಾಗಿದ್ದು ವ್ಯಾಪಾರಕ್ಕೆ ಅನುಕೂಲವಾಗಿದೆ ಅಂದ್ರೆ ನಿಮ್ಮ ಪಡೆ ನೀವು ಶುರು ಮಾಡ್ಕೊಳ್ಳಿ. ನಾವು ಹೇಗೂ ಪೂಜೆಗೆ ಬರ್ತೀವಲ್ಲ ಅವಾಗ ಮಾಡ್ಕೋತೀವಿ. ಅತ್ತೆ, ನೀವು ಬಂದು ನೋಡಿ ಹೂ ಅಂತ ಹೇಳೋವರೆಗೂ ನಾವು ಒಂದ್ ಹೆಜ್ಜೆನೂ ಮುಂದಕ್ಕೆ ಇಕ್ಕಕ್ಕಿಲ್ಲ. ಸರಿ ಚೆಲ್ವಿ, ಆದ್ರೆ ಮಾವನು ಬರ್ಲಿ. ಈಗ ಊಟದ ಹೊತ್ತಾಯ್ತಲ್ಲ, ಇನ್ನೇನ್ ಮಾವ ಬಂದ್ಬಿಡ್ತಾರೆ. ಆಮೇಲೆ ಎಲ್ರು ಒಟ್ಟಿಗೆ ಹೋಗೋಣ. ಅಯ್ಯೋ ಅಕ್ಕ, ನನ್ ಮಾವಂಗೆ ಫೋನ್ ಮಾಡಿ ಹೇಳಿನಿ. ಮಾವ ಕೆಲ್ಸದಿಂದ ಜಾಗ ನೋಡಕ್ ಬರ್ತಾರಂತೆ, ಮುಗಿಸ್ಕೊಂಡು ಮತ್ತೆ ಕೆಲ್ಸಕ್ಕೆ ಹೋಗ್ತಾರಂತೆ. ಆಹಾ, ಅಂದ್ರೆ ಮೊದ್ಲು ಮಾವನ್ ಫೋನ್ ಮಾಡಿ ಆಮೇಲೆ ನಮ್ಮಿಬ್ರಿಗೂ ಹೇಳ್ತಿದ್ಯಾ ನೀನು? ನೋಡಿದ್ರ ಅತ್ತೆ ಹೆಂಗ್ ಪಾರ್ಶಾಲಿಟಿ ಮಾಡ್ತಾಳೆ ಅಂತ. ಅಯ್ಯೋ ಅಕ್ಕ, ಹಂಗೆಲ್ಲ ಹೇಳ್ಬೇಡಿ. ಅದು ಸಂಜನಾ ಅಕ್ಕನ ವಿಷಯದಲ್ಲಿ ಎಲ್ರು ಬೇಜಾರಾಗಿದ್ರಲ್ಲ, ಅದಕ್ಕೆ ಈ ಸಮಯದಲ್ಲಿ ಹೆಂಗ್ ಹೇಳೋದು ಅಂತ ಹೇಳಲಿಲ್ಲ ಅಷ್ಟೇ. ಆದ್ರೆ ವೆಂಕಿ ಹೇಳೋರೆ ಎಲ್ರು ಕರ್ಕೊಂಡು ಹೋಗಿ ಇವತ್ತೇ ತೋರ್ಸ್ಕೊ ಬರ್ಬೇಕು ಅಂತ. ಸರಿ ಬಿಡು, ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗಿ ನೋಡ್ಕೊಂಬರೋಣ. ಸರಿ, ನಾನು ಸಹಾಯ ಮಾಡ್ತೀನಿ. ಇದೇ ಸರಿಯಾದ ಸಮಯ ಅನ್ಸುತ್ತೆ. ಇವರು ಈಗ ಧ್ಯಾನಕ್ಕೆ ಕೂತು ಕಣ್ಣು ಮುಚ್ತಾರೆ. ನಾನು ಮನೆ ಹತ್ರ ಹೋಗ್ಬೋದು. ಇವರು ನನ್ನ ಯಜಮಾನ್ರು. ಅವರು ಕಣ್ಬಿಟ್ಟ ಮೇಲೆ ನಾನು ಎಲ್ಲಿ ಅಂತ ಕೇಳಿದ್ರೆ ಗರ್ಭಗುಡಿ ಹತ್ರ ಹೋಗಿದ್ದಾರೆ ಅಂತ ಹೇಳ್ತೀರಾ? ಹೇಳ್ತೀನಿ. ಥ್ಯಾಂಕ್ಸ್. ಇಲ್ಲೇ ಕೂತಿರಿ, ಡಾಕ್ಟರ್ ಇದ್ದಾರಾ ಇಲ್ವಾ ಕೇಳ್ಕೊಂಡ್ಬಿಡ್ತೀನಿ. ಅಕ್ಕ, ಡಾಕ್ಟರ್ ಬರೋದು ಇನ್ನೊಂದು ಸ್ವಲ್ಪ ತಾಗದಂತೆ, ಸ್ವಲ್ಪ ಕಾಯ ಕೇಳಿದ್ರು. ಸಿದ್ದು, ಯಾರೋ ಕಸ್ಟಮರು ನೆನ್ಪು ಮಾಡ್ಕೊಳ್ತಿರ್ಬೋದು. ಏನೋ ಆರ್ಡರ್ ಮಾಡಿರ್ತಾರೆ, ಡೆಲಿವರಿ ಕೊಡಬೇಕು ಅನ್ಸುತ್ತೆ, ಮರ್ತು ಹೋಗಿರ್ತೀಯ. ನೋಡಿ, ನೀವಿಬ್ರು ನನ್ನ ಜೊತೆ ಒಟ್ಟಿಗೆ ಇರೋದು ಬೇಡ. ನೀನಾದ್ರೂ ಹೋಗಿ ಕೆಲಸ ಮುಗಿಸ್ಕೊಂಡ್ ಬಾ. ನಾನು ಭಾವನಾ ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬರ್ತೀವಿ. ಚಾನ್ಸೇ ಇಲ್ಲ. ಇವತ್ತಿನ ಕೆಲಸನೆಲ್ಲ ಹುಡುಗರಿಗೆ ಹೇಳ್ಬಿಟ್ಟೆ ನಾವು ಇಲ್ಲಿಗೆ ಬಂದಿರೋದು. ಈ ಬಿಕ್ಕಳಿಗೆ ಕಸ್ಟಮರ್ ಎನ್ಸ್ಕೊಳ್ತಾ ಇರೋದಕ್ಕೆ ಬರ್ತಾ ಇಲ್ಲ. ನೀರು ಕುಡಿದು ತುಂಬ ಹೊತ್ತಾಯ್ತು, ಅದಕ್ಕೆ ಇಲ್ಲೇ ರೀ, ನೀರು ಕುಡಿದ್ಬಿಟ್ಟು ಬರ್ತೀನಿ. ಹೇಳಿ, ಏನ್ ವಿಷಯ? ನೋಡಿ, ಈ ಟೈಮಲ್ಲಿ ಹೀಗೆಲ್ಲ ಆಗೋದು ಸಹಜ. ಅದಕ್ಕೆ ಇಷ್ಟೊಂದು ಗಾಬರಿ ಆಗೋ ಅವಶ್ಯಕತೆನೇ ಇಲ್ಲ. ಆದರೂ ನಮ್ಮ ಮನೆಯವರೆಲ್ಲರೂ ತುಂಬ ಗಾಬರಿ ಆಗ್ಬಿಟ್ಟಿದ್ದಾರೆ ಡಾಕ್ಟರ್. ಮನೆಯವರೆಲ್ಲ ಏನೇನೋ ಮಾತಾಡ್ತಿರೋದು ಕೇಳಿಸ್ಕೊಂಡು ಅವಳು ತುಂಬ ಬೇಜಾರಾಗ್ಬಿಟ್ಟಿದ್ದಾಳೆ. ನೋಡಿ, ಇಂಥ ಟೈಮಲ್ಲಿ ನೀವು ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತೀರೋ ಅಷ್ಟು ಬೇಗ ಚೇತರಿಸ್ಕೋತಾರೆ. ಯಾರೇ ಆಗಲಿ, ಮಗುನ ಕಳ್ಕೊಂಡಾಗ ದುಃಖ ಹಾಗೆ ಆಗುತ್ತೆ. ಸೊ ನೀವು ನಿಮ್ಮ ಕೈಯಿಂದ ಎಷ್ಟು ಧೈರ್ಯ ತುಂಬೋಕ್ಕಾಗುತ್ತೋ ಅಷ್ಟು ತುಂಬಲೇಬೇಕು.
ಅವ್ರ ಜೊತೆ ನಾವಿದ್ದೀವಿ ಅಂತ ಭರವಸೆ ಮೂಡಿಸ್ಬೇಕು. ಆಗಲೇ ಅವರಿಗೆ ಧೈರ್ಯ ಬರೋದು. ಇವ್ರ ಮನಸ್ಸು ತಿಳಿಯಾಗಬೇಕು ಅಂದರೆ ಮನೆ ವಾತಾವರಣ ಕೂಡ ಚೇಂಜ್ ಆಗಿರಬೇಕು. ಹಾಗೆ ಸುತ್ತಮುತ್ತ ಇರೋರು ಯಾರೂ ಕೂಡ ಮಗುವಿನ ಬಗ್ಗೆ ಪ್ರಸ್ತಾಪ ಮಾಡಲೇಬಾರ್ದು. ಈ ರೀತಿ ನೀವು ನೋಡಿಕೊಂಡ್ರೆ ಈ ಸಮಸ್ಯೆನೇ ಅಲ್ಲ. ನೋಡಿ, ಇವ್ರಿಗೆ ಯಾವ ಪ್ರಾಬ್ಲಮ್ ಕೂಡ ಇಲ್ಲ. ಸ್ವಲ್ಪ ಮೆಂಟಲ್ ಸ್ಟ್ರೆಸ್ಸಿಂದ ಈ ಥರ ಆಗಿದೆ ಅಷ್ಟೇ. ನೋಡಿ, ನೀವು ಕೂಡ ಅಷ್ಟೇ. ಅವ್ರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು ಅಂತ ತಲೆ ಕೆಡಿಸ್ಕೋಬೇಡಿ. ನಿಮಗಿನ್ನೂ ವಯಸ್ಸಿದೆ. ಆರಾಮಾಗಿ ಕೂಲಾಗಿರಿ. ಡಾಕ್ಟರ್, ಮತ್ತೆ ಇವ್ರನ್ನ ಕರ್ಕೊಂಬರ್ಬೇಕಾ? 1-2 ಸರಿ ಕೌನ್ಸಿಲಿಂಗ್ ಇರುತ್ತೆ, ಕರ್ಕೊಂಬನ್ನಿ. ಅಷ್ಟರಲ್ಲಿ ಇವ್ರು ನಾರ್ಮಲ್ ಆದರೆ ಅವಶ್ಯಕತೆನೇ ಇಲ್ಲ ಬರೋದು. ಸರಿ ಡಾಕ್ಟರ್, ನೀವು ಹೇಳಿದ ಹಾಗೆ ಮಾಡ್ತೀವಿ. ನಾನು ಕೆಲವೊಂದು ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ, ಅದನ್ನ ತಪ್ಪದೆ ಕೊಡಿ. ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ.